ಭರದ್ವಾಜ್ ಅಂತ ನನ್ನ ಹೆಸರು. ಮೊದಲಿಗೆ ವೇದಿಕೆ ಮೇಲೆ ಉಪಸ್ಥಿತರಾದ ಡಾಕ್ಟರ್ ಜಯಮಾಲ ಅವರೇ, ಡಾಕ್ಟರ್ ಗಿರಿಜಾ ಲೋಕೇಶ್ ಅವರೇ, ಡಾಕ್ಟರ್ ಮದನ್ ಪಟೇಲ್ ಅವರೇ ಮತ್ತು ಸದಾಶಿವ ಶಣೈ ಅವರೇ, ನಿಮಗೆಲ್ಲರೂ ನಾನು ಆತ್ಮೀಯ ಸ್ವಾಗತವನ್ನು ಕೊಡ್ತೀನಿ. ನಮ್ಮ ಬಂಧುಗಳೇ, ನೀವೆಲ್ಲ ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಿದ್ದೀರಾ ಈ ಕಾರ್ಯಕ್ರಮಕ್ಕೆ. ಮತ್ತು ಮಾಧ್ಯಮ ಮಿತ್ರರೇ, ನಿಮಗೆಲ್ಲರಿಗೂ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ. ನಮ್ಮ ತಂದೆ ಬದುಕಿದಾಗ ಯಾವಾಗಲೂ ಹೇಳೋರು, ಕನ್ನಡ ಚಿತ್ರರಂಗ ಅದು ಬಹಳ ದೊಡ್ಡದು, ಬಹಳ ಇತಿಹಾಸ ಇದೆ, ಅದು ಇನ್ನೂ ಬೆಳಿಬೇಕು, ಅದಕ್ಕೆ ಸಾಕಷ್ಟು ಜನ ಕೆಲಸ ಮಾಡಿದ್ದಾರೆ, ಅದಕ್ಕೆ ಇನ್ನೂ ಜನ ಕೆಲಸ ಮಾಡಬೇಕು, ಇದೊಂದು ಯಾವಾಗಲೂ ಹೇಳೋದು. ನನ್ನ ತಂದೆಯವರು ಎರಡು ಪ್ರಮುಖವಾದ ಒಂದು ವಿಷಯಗಳನ್ನ ಇಟ್ಕೊಂಡಿದ್ದು ದೈನಂದಿನದಲ್ಲಿ. ಒಂದು ಕನ್ನಡ ಚಿತ್ರರಂಗ, ಇನ್ನೊಂದು ಕನ್ನಡ ಭಾಷೆ. ಈ ಎರಡು ಅವರ ದಿನ ಬಳಸುವ ಪದಗಳಲ್ಲಿ ಎರಡು ಮ್ಯಾಂಡೇಟರಿ ಆಗಿರ್ತಿತ್ತು, ಕನ್ನಡ ಭಾಷೆ ಮತ್ತೆ ಕನ್ನಡ ಚಿತ್ರರಂಗ. ಈ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ಎರಡು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಒಂದು ಪುಸ್ತಕ ಬಿಡುಗಡೆ ಸಮಾರಂಭ ಮತ್ತು ಇನ್ನೊಂದು ಕನ್ನಡ ಚಿತ್ರರಂಗದಲ್ಲಿ ಇವತ್ತು ಹೊಸದಾಗಿ ಬರ್ತಕ್ಕಂಥ ನಿರ್ದೇಶಕರಿಗೆ ಒಂದು ಅವ್ರನ್ನ ಐಡೆಂಟಿಫೈ ಮಾಡಿ ಒಂದು ಪ್ರಶಸ್ತಿ ಕೊಟ್ಟು ಅವರಿಂದ ಹೆಚ್ಚಿಗೆ ಕನ್ನಡ ಚಿತ್ರರಂಗಕ್ಕೆ ಸೇವೆ ಆಗಲಿ ಅಂತ ಒಂದು ಉದ್ದೇಶದಿಂದ ಒಂದು ಉತ್ತಮ ನಿರ್ದೇಶಕ ಪ್ರಶಸ್ತಿ ಮತ್ತು ಕನ್ನಡ ಚಿತ್ರರಂಗದಲ್ಲಿ ಯಾರು ಒಳ್ಳೆ ಸಾಹಿತ್ಯಗಳನ್ನ ಬರ್ಕೊಂಡು ಬರ್ತಾ ಇದ್ದಾರೋ ಅವ್ರನ್ನ ಗುರುತಿಸಿ ಅವ್ರನ್ನ ಪ್ರಶಸ್ತಿ ಕೊಡುವಂತ ಒಂದು ಸಿರಿಗನ್ನಡ ಬಾಗಿ ಶನಿಗೆ ಧನ್ಯವಾದಗಳು. ನಾಗರಾಜ್ ಅವರು ಬರೆದಿರುವ ಅಭಿಮಾನಿ ಪುಸ್ತಕ. ಈ ಪುಸ್ತಕದ ಪತ್ರಕರ್ತರು ಮೂಲತಃ ಶೃಂಗೇರಿಯವರು. ಸುಧಾ ವಾರಪತ್ರಿಕೆಯಲ್ಲಿ ಪ್ರಜಾವಾಣಿಯಲ್ಲಿ ಕೆಲಸ ಮಾಡಿದ್ದು. ಪತ್ರಕರ್ತರು ಅಂದಮೇಲೆ ಛಾಯಾಗ್ರಹಣ ಗೊತ್ತಿರಬೇಕಿತ್ತು, ಆಗಿಲ್ಲ. ಅದು ಒಂದು ಪ್ಲಸ್ ಪಾಯಿಂಟ್. ಬಹಳ ಒಳ್ಳೆಯ ಛಾಯಾಗ್ರಹರು, ಚಿತ್ರ ಲೇಖನಗಳನ್ನು ಅವರು ಮಾಡ್ತಾ ಇದ್ರು. ಬಹಳ ಅಪರೂಪದ ಚಿತ್ರಗಳು, ಸಂಗೀತ ಅಭಿನಯ ಕಲಾವಿದರಿಗೆ ಅವರು ಚಿತ್ರಗಳನ್ನು ಇಟ್ಟ ಗುರಿ ದಿಟ್ಟ ಹೆಜ್ಜೆ, ಮಧುರ ಗಾಯಕ ಮನ್ನಾಣೆ, ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಇವೆಲ್ಲ ಅವರು ಬರೆದ ಕೃತಿಗಳು. ನೈಋತ್ಯ ಪತ್ರಿಕೆಯನ್ನು ಅವರು ನಡೆಸ್ತಾ ಇದ್ರು. ಅವರ ಮಗ ವರುಣ್ ಅವರು, ಸೊಸೆ ಸೀಮಾ ನಿತಿನ್ ಅವರು ಕೂಡ ಕಲೆಯ ಕಾಯಕದಲ್ಲಿದ್ದಾರೆ. ಅವರ ಪ್ರತಿನಿಧಿಯಾಗಿ ಪತ್ನಿ ಕೃಷ್ಣವೇಣಿ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಎಲ್ಲರನ್ನು ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಸಭೆಗೂ ಕೂಡ ನಮಸ್ಕಾರ. ಒಂದು ಸಣ್ಣ ಸ್ಪಷ್ಟೀಕರಣ, ನಾನು ಡಾಕ್ಟರ್ ಅಲ್ಲ, ಇವರು 3 ಜನ ಡಾಕ್ಟರ್. ಡಾಕ್ಟರ್ ಮದನ್ ಪಟೇಲ್ ಅವರು, ಡಾಕ್ಟರ್ ಜಯಮಾಲ, ಡಾಕ್ಟರ್ ಗಿರಿಜಮ್ಮ. ಈ ಒಂದು ಸಮಾರಂಭ ಬಗ್ಗೆ ಹೇಳ್ಬೇಕಾದ್ರೆ ನನಗೆ 2 ನಿಮಿಷ. ಒಂದು ಬಹಳ ಖುಷಿ ಆಯ್ತು, ಶಿಸ್ತು. ಅವ್ರ ಟೈಮ್ ಹೇಳಿದ್ರಲ್ಲ, ನನಗೆ ಬಹಳ ಇಷ್ಟ ಆಯ್ತು. ಇಷ್ಟೊತ್ತಿಗೆ ನಾವು ಫಂಕ್ಷನ್ ಮುಗಿಸ್ಬೇಕು ಅಂತ. ಬಹುಶಃ ನಾವು ಸಿ.ವಿ. ಶಿವಶಂಕರ್ ಅವರಿಗೆ ನೀಡುವಂಥ ಗೌರವ ಅಂತ ನಾನು ಭಾವಿಸ್ತೀನಿ. ಈ ಥರ ಒಂದು ಟೈಮ್ ಬೌಂಡ್ ಪ್ರೋಗ್ರಾಮ್ ಬಹಳ ಮುಖ್ಯ. ನಾನು 5 ನಿಮಿಷ ಮಾತಾಡ್ತೀನಿ, ನನ್ನ 3 ನಿಮಿಷ ಜಯಮಾಲ ಮೇಡಮ್ಗೆ ಎಕ್ಸ್ಟ್ರಾ ಕೊಡ್ತೀನಿ. ಕೊಡಬೇಕು ಅಂತ ಕೇಳ್ಕೊಳ್ತಾರೆ. ಈಶ್ವರ್ ಸರ್, ಥ್ಯಾಂಕ್ ಯು. ನಿಮಗೆ ಈ ಒಂದು ಪುಸ್ತಕ ಪಬ್ಲಿಷ್ ಆಗ್ತಾ ಇದೆ. ಅಭಿಮಾನಿ ಪುಸ್ತಕ. ಡಾಕ್ಟರ್ ಅರುಣ್ ಕೊಪ್ಪ, ಎಂಥ ಒಂದು ದಿನ ನಾವು ಕಾಣ್ತಾ ಇದ್ದೀವಿ ಅಂತಂದ್ರೆ, 17-18 ವರ್ಷದ ಹಿಂದೆ ನಾವು ಅಕಾಡೆಮಿಯನ್ನ ಬೇಡಿ ತಂದ್ವಿ.
ನಮ್ದು ಇಡೀ ಕನಸು ಏನಾಗಿತ್ತು ಅಂದ್ರೆ ಆರ್ಕೀವ್ಸ್ ಅದು ಸ್ಥಾಪನೆಗೊಂಡ್ರೆ ನಮ್ಮೆಲ್ಲ ಪ್ರಿಂಟ್ಗಳು ನಮ್ಗೆ ಉಳಿಯುತ್ತೆ. ಆ ಸಿನಿಮಾಗಳನ್ನೆಲ್ಲ ನಾವು ತೋರಿಸ್ಬೋದು. ಈ ಡಿಜಿಟಲ್ ಆಗುವಂತ ಈ ಸಂದರ್ಭದಲ್ಲಿ ಈ ಸ್ಟುಡಿಯೋಗಳೆಲ್ಲ ಇಲ್ಲಿಂದ ಪ್ರಸಾದ ಎಲ್ಲ ಹೋಗ್ಬಿಡ್ತಲ್ಲ ಸರ್. ಇವತ್ತು ಪ್ರಿಂಟ್ಗಳೆಲ್ಲವೂ ಕೂಡ ಬೂದಿ ಪೌಡರ್ ಆಗ್ಬಿಟ್ಟಿದೆ. ನಾನು ಅಭಿನಯಿಸಿದಂತ ಹಳೆಯ ನನಗೀಗಲೂ ಕೂಡ ನನ್ನ ಸಿನಿಮಾನೇ ಇಲ್ಲ. ನಾನು ತುಳು ಸಿನಿಮಾದಲ್ಲಿ 4 ತುಳು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದೀನಿ. ನನ್ನ ಮೊದಲನೇ ಸಿನಿಮಾದ ಯಾವ್ದಾದ್ರೂ ಏನಾದ್ರೂ ಕೇಳಿದ್ರೆ ಒಂದೇ ಪ್ರಿಂಟ್ ಎಲ್ಲ ನೆಗೆಟಿವ್ ಇಲ್ಲ. ಈ ತರ ನೀವು ಮೊದಲು ಇವಾಗ ನೋಡ್ಬೇಕಾಗಿರೋದು, ನಾನು ತಮ್ಮಲ್ಲಿ ಕೇಳ್ಕೊಳ್ತೀನಿ, ಆ ಪ್ರಿಂಟ್ ಇದೆಯೇ, ಅದರದ್ದು ನೆಗೆಟಿವ್ ಇದೆಯಾ ಅಂತ ನಿಮ್ಗೆ ಗೊತ್ತಾ? ಇದೆಯಾ? ಅವ್ರದ್ದೆಷ್ಟು ಅದೆಲ್ಲ ಸಿನಿಮಾ ಇದೆಯಾ ಸರ್? ನಮ್ಮ ಊರು ಮಣಿ ಇದೆಯಲ್ಲ. ಖಂಡಿತವಾಗ್ಲೂ ನೀವು ಇವಾಗ ಹೇಳಿದ್ರಲ್ಲ ಸರ್, ಈ ಸಿನಿಮಾಗಳನ್ನ ಐ ಥಿಂಕ್ ಮೊದಲೇ ಗೊತ್ತಾಗಿದ್ದಿದ್ರೆ ಈ ನಮ್ಮ ಇದರಲ್ಲಿ ಚಿತ್ರರಂಗದ 93ನೇ ವರ್ಷದ ಹುಟ್ಟುಹಬ್ಬ ಇತ್ತಲ್ಲ ಚಿತ್ರ, ಆಗಲೇ ನಾವು ಅದನ್ನ ತೋರಿಸ್ಬೋದಾಗಿತ್ತು. ಬರೋ ವರ್ಷ ಖಂಡಿತವಾಗ್ಲೂ ಈ ಕೆಲಸ ಮಾಡೋಣ ಸರ್. ರಸ್ತೆಗೆ ನಾಮಕರಣ ಮಾಡಿ ಅಂತ ಕೇಳ್ತಿದ್ದೀರಾ. ನನಗೆ ರಸ್ತೆಗೆ ನಾಮಕರಣದ ಬಗ್ಗೆ ನಾವು ಈಗಾಗಲೇ ಸರೋಜಾದೇವಿಯವರ ಹೆಸರನ್ನು ಸೂಚಿಸಿದ್ವಿ. ಇವತ್ತಿನವರೆಗೂ ನಮ್ಗೆ ಅದ್ರ ಬಗ್ಗೆ ಯಾವ ಮಾಹಿತಿ ಸಿಕ್ಕಲಿಲ್ಲ. ನಾನಂತೂ ನಾವು ಮಾಡೋದಲ್ಲ, ನಾವು ಆಶ್ವಾಸನೆ ಕೊಡ್ಲಿಕ್ಕೆ ಬರಲ್ಲ. ಆದರೆ ಈಗ ಸರ್ ಇದ್ದಾರೆ, ಹೇಳಿದ್ದಾರೆ, ಅವರನ್ನು ಕೂಡ ನಾವು ಪತ್ರ ಬರೀತೀವಿ. ಅವ್ರ ಸಹಕಾರವೂ ತಗೊಂಡು ಖಂಡಿತ ಮೂವ್ ಮಾಡ್ತೀವಿ. ನಾವು ಖಂಡಿತ ಅವ್ರ ಸಹಕಾರ ತಗೊಂಡು ಮೂವ್ ಮಾಡ್ತೀವಿ. ಆದರೆ ಅದಕ್ಕಿಂತ ಸಂತೋಷ ಏನಿದೆ ಸರ್? ಸೊ ಹೇಳ್ತಾ, ಈ ಪುಸ್ತಕವನ್ನು ನಿಜವಾಗ್ಲೂ ಇದು ಯಾತಕ್ಕೆ ಈ ಪುಸ್ತಕ ಮಹತ್ವವನ್ನು ಪಡ್ಕೊಳ್ಳುತ್ತೆ, ಇದನ್ನು ಓದಬೇಕು. ಇದರಲ್ಲಿ ಲೇಖನಗಳು ಕಡಿಮೆ ಇರ್ಬೋದು, ಆದರೆ 64 ವರ್ಷದ ಅವರ ಪಯಣ ಇದೆಲ್ಲ, 64 ವರ್ಷ ಅವರು ಪಟ್ಟ ಶ್ರಮ, ಚಿತ್ರರಂಗದಲ್ಲಿ ಕನಸು ಕಟ್ಟು ಬಂದಿರ್ತಕ್ಕಂಥವರು, ಅದು ರಂಗಭೂಮಿ ಇರ್ಬೋದು, ಅದು ಸಿನಿಮಾ ಇರ್ಬೋದು, ಅದು ಯಾವುದೇ ಕ್ಷೇತ್ರ ಇರ್ಬೋದು, ಆ ಕ್ಷೇತ್ರಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಬಂದಿರತಕ್ಕಂಥ ನಿಜವಾದ ಅರ್ಥದಲ್ಲಿ ಒಂದು ಶಿವಶಂಕರ್ ಅವರು ನಿಜವಾಗ್ಲೂ ನಮಗೆ ಕಾಣುವಂಥ ಬಹಳ ದೊಡ್ಡ ಹೆಸರು. ಅವರ ಈ ಸಾಧನೆ, ಅವರ ಹೆಸರು ನಿಜವಾಗ್ಲೂ ಅವರಿಗೆ ದಕ್ಕಿರ್ತಕ್ಕಂಥ ಪ್ರಶಸ್ತಿಗಳು ಬಹಳ ಕಡಿಮೆ ಅಂತ ಹೇಳಬೇಕು. ವೇದಿಕೆ ಬಂದಿರುವ ಸಭೆಯನ್ನು ಭರ್ತಿ ಮಾಡಿರುವ ಅತಿಥಿ ಗಣ್ಯರೇ, ನಿಮಗೆ ಧನ್ಯವಾದಗಳು. ನೀವಿಲ್ಲದಿದ್ದರೆ ಈ ಕಾರ್ಯಕ್ರಮ ಕಳೆದುಕೊಳ್ಳಲು ಸಾಧ್ಯವೇ ಇಲ್ಲ. ಅಜ್ಞಾನ ತಿಮಿರಾಲಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತ ಏನ ತಸ್ಮೈ ಶ್ರೀ ಗುರುವೇ ನಮಃ. ನನ್ನ ಗುರುಗಳು, ನನಗೆ ದಾರಿ ತೋರಿಸಿದ ಗುರುಗಳು, ನನ್ನ ಅಜ್ಞಾನವನ್ನು ಹೋಗಲಾಡಿಸಿ ಜ್ಞಾನವನ್ನು ತುಂಬಿದ ಗುರುಗಳು, ಅವರ ಈ ಕಲಾ ಪ್ರತಿಷ್ಠಾನ ಸಮಾರಂಭಕ್ಕೆ ನನ್ನನ್ನು ಕರೆದು ನನ್ನನ್ನು ಒಂಥರ ಹೆಮ್ಮೆಯ ಒಂದು ಏನು ನಾವು ಹುಟ್ಟಿದ್ದು ಸಾರ್ಥಕ ಆಯಿತು ಅನ್ನೋ ಮಟ್ಟಿಗೆ ನೀವು ಮಾಡಿದ್ದೀರಾ. ಧನ್ಯವಾದಗಳು. CV ಶಿವಶಂಕರ್ ಕಲಾ ಪ್ರತಿಷ್ಠಾನದ ಆಶ್ರಯದಲ್ಲಿ ನುಡಿನಮನ ಪುಸ್ತಕಗಳಿವೆ ಹಾಗೂ CV ಶಿವಶಂಕರ್ ಪ್ರಶಸ್ತಿ ಪ್ರದಾನದ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷೆ, ಆಗಿನ ಕಾಲದ ಕನಸಿನ ಕಣ್ಣಿನ ಹಿರಿಯ ಅಕ್ಕ ಡಾಕ್ಟರ್ ಗಿರಿಜಾ ಲೋಕೇಶ್ವರೇ, ಗೆಳೆಯರು ಹಿರಿಯ ಪತ್ರಕರ್ತರಾದಂಥ ಶ್ರೀ ಸದಾಶಿವ ಶಿಲೆ ಅವರೇ, ಮತ್ತೊಬ್ಬ ಹಿರಿಯ ಸ್ನೇಹಿತರು
ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಉಪಾಧ್ಯಕ್ಷರಾಗಿರುವಂಥ ಸುಂದರರಾಜರವರೇ, ಪ್ರಶಸ್ತಿಗೆ ಭಾಜನರಾಗಿರುವಂತಹ ನಮ್ಮೊಂದಿಗೆ ಹಲವಾರು ನಮ್ಮ ಸಿನಿಮಾಗಳಲ್ಲಿ ನಮ್ಮ ಗೀತೆಗಳನ್ನು ರಚಿಸಿರುವಂತಹ ಮಿತ್ರರಾಗಿರುವಂತಹ ಕವಿರಾಜರವರೇ, ಹಾಗೆಯೇ ನಿಷ್ಣಾತ ನಿರ್ದೇಶಕ ಸಂದೀಪ್ ಸುಂಕದರವರೇ, ಇನ್ನು ಬಹಳಷ್ಟು ಜನ ವೇದಿಕೆ ಮುಂಭಾಗದಲ್ಲಿದ್ದಾರೆ, ನಮ್ಮೆಲ್ಲ ಆತ್ಮೀಯರಿದ್ದಾರೆ, ಹಾಗೂ ನನ್ನ ತಾಯಿ ಸಮಾನರಾದಂಥ ಶ್ರೀಮತಿ ಶಿವಶಂಕರ್ ಅವರಿದ್ದಾರೆ. ನನಗೆ ಅತ್ಯಂತ ಆತ್ಮೀಯರು ನನ್ನ ಸಹೋದರ ಸಮಾನರಾದಂಥ ಲಕ್ಷ್ಮಣ್ ಹಾಗೂ ವೆಂಕಟ್ ಅವರ ಕುಟುಂಬ ಎಲ್ಲರಿಗೆ ಇಂದು ಈ ಕಾರ್ಯಕ್ರಮಕ್ಕೆ ನಾನು ಬರಲಿಕ್ಕೆ ಸಾಧ್ಯವಾಗದಂಥ ಪರಿಸ್ಥಿತಿಯಲ್ಲಿದ್ದೆ, ಎಲ್ಲೋ ದೂರದಲ್ಲಿದ್ದೆ. ಆದರೆ ಇದು ಬರಲೇಬೇಕಂದ್ರೆ ನನ್ನ ಮತ್ತು ಶಿವಶಂಕರ್ ಅವರ ಒಂದು ಆತ್ಮೀಯತೆ ಇದೆಯಲ್ಲ, ಅದು ನನ್ನನ್ನೇ ಹೇಳ್ಕೊಂಡು ಬಂದಿದೆ. ನಾನು ಹೆಚ್ಚು ಮಾತನಾಡಲು ಒಂದು 2-3 ವಿಷಯಗಳನ್ನು ನಾವು ಹಿಂದೆ ಏನು ನಮ್ಮ ಶಿವಶಂಕರ್ ಅವರು, ರಾಜ್ಕುಮಾರ್ ಸಮಕಾಲೀನರು, ಅವ್ರ ಬಗ್ಗೆ ಎಲ್ಲ ಬಹಳಷ್ಟು ನಮ್ಮ ಗಿರಿಜಾ ಲೋಕೇಶ್ ಅವರು ಅವ್ರ ಬಗ್ಗೆ ಹೇಳಿದ್ದಾರೆ. ಇವತ್ತು ಕರ್ನಾಟಕದ ಮೂಲೆ ಮೂಲೆಯಲ್ಲಿ ನೀವು ಎಲ್ಲೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಆಗಲಿ, ಒಂದು ರೀತಿಯ ನಾಡಗೀತೆ ಅಂದರೆ ಸಿರಿವಂತನಾದರೂ ಕನ್ನಡ ನಾಡಲ್ಲ ಮೇರೆ ಈ ಹಾಡಿನೊಂದಿಗೆ ಯಾವುದೇ ಸಂಗೀತ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಆ ಹಾಡಿನ ಒಂದು ವಿಶೇಷತೆ, ಹಾಡಿನ ವಿಶೇಷತೆ ಏನಪ್ಪ ಅಂದರೆ, ಇಷ್ಟು ಪ್ರಚಾರ ಪಡೆದಂಥ ಗೀತೆ ಏನೋ ಜಯಮಾಲ ಅವರೇ, ಆ ಸಿನಿಮಾನೇ ಬಿಡುಗಡೆ ಆಗಿದೆ. ಬಹಳಷ್ಟು ಜನ ಗೊತ್ತೇ ಇಲ್ಲ, ಆದರೆ ಈ ಹಾಡು ಕನ್ನಡಿಗರ ಪ್ರತಿಯೊಬ್ಬರ ಮನದಲ್ಲಿದೆ. ಬಹುಶಃ ಅದು ಈ ಸಂಗೀತ ಕಾರ್ಯಕ್ರಮಗಳ ನಾಡಗೀತೆ ಅಂದರೆ ತಪ್ಪಾಗಲ್ಲ, ಅಷ್ಟೊಂದು ಪ್ರಚಾರವನ್ನು ಪಡ್ಕೊಂಡಂಥ ಗೀತೆ. ಜೊತೆಗೆ ಅವರ ಒಂದು ಬಾಂಧವ್ಯ ಬೆಳೆಯೋದಕ್ಕೆ ಕಾರಣ, ಅವರಿಗೆ ಹೆಚ್ಚು ಕನ್ನಡ ಹೋರಾಟಗಾರರ ಜೊತೆ ಅವ್ರಿಗೆ ಹೆಚ್ಚು ಸಂಬಂಧ ಇತ್ತು. 3 ನಿಮಿಷ ಟೈಮ್ ಕೊಟ್ಟರು, ಆದ್ರೆ 3 ನಿಮಿಷನ ತಗೋತೀನೋ ಇಲ್ವೋ ಗೊತ್ತಿಲ್ಲ. ಆದ್ರೆ ನಾನು ತಗೊಳ್ಳ, ನನಗೆ ಕೊಟ್ಟಿದ್ದಾರಲ್ವಾ? ಸೋ ಸ್ವೀಟ್, ಥ್ಯಾಂಕ್ ಯು ಸರ್. ಅಧ್ಯಕ್ಷತೆ ಸ್ಥಾನದಿಂದ ಕೂತಿದ್ರಿಂದ 1-2 ಮಾತುಗಳನ್ನ ತಮ್ಮನ್ನ ನಾನು ಕರೀಲೇಬೇಕಾಗುತ್ತೆ. ಅತ್ಯಂತ ಸೊಗಸಾಗಿ, ಒಂದು ರೀತಿಯಲ್ಲಿ ನಿಜವಾಗ್ಲೂ ಮೈಯೆಲ್ಲ ರೋಮಾಂಚನ ಆಯಿತು ಗಿರಿಜಾ ಲೋಕೇಶ್ ಅವರು ಮಾತಾಡಿದಂತಹ ಮಾತುಗಳು. ನಮ್ಮ ಕಣ್ಮುಂದೆನೇ ನಡೆದ ಹಾಗಾಯಿತು. ಅದ್ಭುತವಾಗಿ ಅವರು ನಟನೆಯ ಮೂಲಕ ತೋರಿಸಿದ್ರ ಎಷ್ಟು ಜೋರಾಗಿ ಅವ್ರನ್ನ ಕೊಟ್ಟಿದ್ದಾರೆ ಅಂತ ನಾನು ಇವಾಗ ಗ್ರಹಿಸಬಲ್ಲೆ. ಆದ್ರೆ ಅಂಥ ಒಂದು ವಿದ್ಯಾರ್ಥಿಯನ್ನ ಶಿಲ್ಪಿಗಳು ಕೆತ್ತಿದ ಹಾಗೆ ಇವತ್ತು ಎಂಥ ಮಹಾನ್ ಕಲಾವಿದರಾಗಿ ತುಂಬಾ ಸಂತೋಷ. ಈಗ ತಾನೇ ಹಿರಿಯ ಪತ್ರಕರ್ತರು, ಯಾವ್ದನ್ನ ಹಿರಿಯ ಪತ್ರಕರ್ತರು ಅಂತ ಹೇಳೋದಲ್ಲ, ಅತ್ಯಂತ ಸರಳ ಸಜ್ಜನ ಪತ್ರಕರ್ತರು, ಬಹಳ ಒಳ್ಳೆಯ ಹೃದಯ ಅವರು. ಯಾವತ್ತಾದ್ರೂ ಏನಾದ್ರೂ ಒಂದು ಸಂಕಷ್ಟದಲ್ಲಿದ್ದಾಗ ಸ್ವಲ್ಪ ಇದ್ರ ಬಗ್ಗೆ ನಮ್ಗೊಂಚೂರು ಗಮನ ಹರಿಸಿ, ನಮ್ಗೊಂಚೂರು ಸಲಹೆ ಸೂಚನೆ ಕೊಡಿ ಅಂದಾಗ ಮೊದಲನೇ ಹೆಜ್ಜೆಯನ್ನಿಟ್ಟು ಬರುವಂಥವರು ಚೆನ್ನಯ್ಯವರು. ನಾನು ಅಭಿಮಾನದಿಂದ ನಿಮಗೆ ಧನ್ಯವಾದವನ್ನ ಈ ಮೂಲಕನೂ ಹೇಳ್ತೀನಿ. ಮತ್ತು ತಮ್ಮಂಥವರು ಬಹಳ ಸೊಗಸಾಗಿ ಕೂಡ ತಾವು ಮಾತಾಡಿದ್ರಿ. ಹಾಗೆ ಈಗ ತಾನೇ ಮಾತನಾಡಿದಂತಹ ನನ್ನ ಆತ್ಮೀಯರಾದಂತಹ ಮದನ್ ಪಟೇಲ್ ಅವರು, ನನ್ನ ಅಕ್ಕ ಆರ್ಕೆಸ್ಟ್ರಾದಲ್ಲಿ ಹಾಡ್ತಿದ್ರು. ಹಾಗೆ ಇವರ ಶ್ರೀಮತಿಯವರು ನಮಗೆ ಬಹಳ, ನಾನು ರಾಧೆ ಅಲ್ಲ ಸುಭದ್ರೆಯಾಗಿ ಬಬ್ರುವಾಹನದಲ್ಲಿ ನಾನು ಪಾತ್ರ ವಹಿಸಿದ್ದೆ. ಇವರ ಶ್ರೀಮತಿ ರೇಖಾ ಅವರು ರುಕ್ಮಿಣಿಯಾಗಿ ಪಾತ್ರ ವಹಿಸಿದ್ರು. ಸೊ ಹಾಗೆ ಅತ್ಯಂತ ಒಳ್ಳೆಯ ಹೆಣ್ಮಕ್ಳು ಅವರು. ತುಂಬ ಚೆನ್ನಾಗಿ ಮಾತಾಡಿದ್ರಿ ಸರ್. ಈ ಕುಟುಂಬವನ್ನ 1 ಸೆಕೆಂಡ್ ಇಲ್ಲಿ ನಾನು ನೋಡುವಾಗ ಕಲಾವಿದರ ಕುಟುಂಬ ಎಷ್ಟು ಚಂದ ಅಂತ ನನಗನ್ಸುತ್ತೆ.
ಶಿವಶಂಕರ್ ಅವರ ಇವತ್ತು ನುಡಿ ನಮನ ಅಂತ ಅವರ ಪುಸ್ತಕ ಅಭಿಮಾನಿ ಬಹಳ ಖುಷಿಯಾಗುತ್ತೆ. ಬಹಳ ದೊಡ್ಡ ಅವರು ಸ್ವಾಭಿಮಾನಿಯಾಗಿದ್ದರು, ಯಾರ ಹತ್ರನೂ ಕೈ ಚಾಚಿರ್ಲಿಲ್ಲ, ಬಹಳ ಸ್ವಾಭಿಮಾನಿ. ಇಡೀ ಜೀವನದಲ್ಲಿ ನಾವು ಅವ್ರನ್ನ ನೋಡಿದ್ದು ಒಂದು ದಿನನೂ ಪ್ಯಾಂಟ್ ಸೂಟ್ ನೋಡಿರಲಿಲ್ಲ. ಒಂದು ಕಚ್ಚೆ ಒಂದು ಪಂಚೆ ಅವರು ಹಾಕೊಂಡು ಇಡೀ ಜೀವನ ಎಷ್ಟೊಂದು ಸರಳತೆಯಿಂದ ಪ್ರತಿಯೊಬ್ಬರಲ್ಲೂ ಕೂಡ ತನ್ನ ಅಭಿಮಾನದ ಭಾಷೆಯ ಅಭಿಮಾನ ಇರ್ಬೋದು ಅಥವಾ ಎಲ್ಲರನ್ನೂ ಪ್ರೀತಿಸುವಂಥ ಆ ಮನೋಗುಣ ಅವರಲ್ಲಿತ್ತು. ಅಂಥ ಪ್ರೀತಿಸುವಂಥ ಮನೋಗುಣ ಇರುವಂಥ ಸಿ ವಿ ಶಿವಶಂಕರ್ ಅವರ ಈ ಒಂದು ಅವರ ಸಿನಿ ಪಯಣ ಅದನ್ನ ಜಿ ನಾಗರಾಜರವರು ಬಹಳ ಸೊಗಸಾಗಿ ಕಟ್ಟಿಕೊಟ್ಟಿದ್ದಾರೆ. ಬಹಳ ದುಃಖದ ವಿಚಾರ ಅಂತಂದ್ರೆ, ನಿಜ ಈಗ ಜೋಗಿಯವರು ಇಲ್ಲಿ ಇಲ್ಲ, ನಮ್ಮ ಇಡೀ ಚಿತ್ರರಂಗದವರ ಬಗ್ಗೆ ಯಾರಾದರೂ ಅವರ ಬದುಕನ್ನ ದೂರ ನಿಂತು ಹತ್ತಿರದಲ್ಲೇ ನಿಂತು ಹತ್ತಿರದಲ್ಲಿ ಒಂದಾಗಿ ನಮ್ಗಳೆಲ್ಲರ ಬಗ್ಗೆ ಬರವಣಿಗೆಯನ್ನು ಬರೆದಂಥವರು ಪತ್ರಕರ್ತರು. ಬಹುಶಃ ಅವರ ಕೊಡುಗೆಗಳನ್ನು ನಾವು ಹೇಳಲಿಕ್ಕೆ ಸಾಧ್ಯವಿಲ್ಲ. ಪ್ರತಿಯೊಬ್ಬರ ಬಗ್ಗೆಯೂ ಕೂಡ ಲೇಖನ ಇರ್ಬೋದು ಅಥವಾ ಅವರ ಜೀವನ ಚರಿತ್ರೆ ಇರ್ಬೋದು ಅಥವಾ ಅವರ ಬಗ್ಗೆ ಒಳಗೊಂಡಂತಹ ಪುಸ್ತಕಗಳಿರ್ಬೋದು, ಇವೆಲ್ಲವನ್ನು ಕೂಡ ಬಹಳ ಸೊಗಸಾಗಿ ಕಟ್ಟಿಕೊಟ್ಟಂಥವ್ರು ಮಾಧ್ಯಮದವರು. ಬಹಳ ಸೊಗಸಾಗಿ ಜಿ ನಾಗರಾಜರವರು ಇದನ್ನ ಬರ್ಕೊಟ್ಟಿದ್ದಾರೆ. ಇಲ್ಲಿ ನನಗೆ ಒಂದು ನೋವಿನ ವಿಚಾರ ಅಂತಂದ್ರೆ, ಅವರೇ ಹೇಳ್ಕೊಂಡಿರ್ತಕ್ಕಂಥ ಒಂದು ಮಾತನ್ನ ನನಗಿಲ್ಲಿ ಹೇಳಲೇಬೇಕಾಗುತ್ತೆ. ಕನ್ನಡವೇ ನನ್ನ ಒಡಲು, ರಂಗಭೂಮಿ ನನ್ನ ತಾಯಿ, ಚಿತ್ರರಂಗ ನನ್ನ ತಂದೆ. ಈ ಕಲಾಭೂಮಿಯಲ್ಲಿ ಪಟ್ಟ ಕಷ್ಟ ಯಾವ ಲೆಕ್ಕಕ್ಕೂ ಸಿಗದ ಹಾಗೆ ನಾನು ಖುಷಿ ಪಟ್ಟಿದ್ದೇನೆ, ಸಂಭ್ರಮಿಸಿದ್ದೇನೆ. ಅದ್ಯಾವುದು ಮರೆತು ಬಿಡುವಂತಹ ಸಂಗತಿಯೇ ಅಲ್ಲ. ಅದೇ ಜೀವನ. ರಂಗ ಪಯಣ ಇರ್ಬೋದು, ಕಲಾ ಬದುಕಿರ್ಬೋದು, ನನಗೆ ಮೌಲ್ಯ. ಸಿನಿಮಾಗಳನ್ನ ಮಾಡಿದ್ದಾರೆ ಸಂದೀಪ್ ಅವರು. ಸಾಕ್ಷ್ಯಚಿತ್ರ, ರೂಪಕ, ಕಿರುಚಿತ್ರ ಇವುಗಳನ್ನ ಮಾಡಿದ್ದಾರೆ. ಸೀಸರ್ ಮತ್ತೆ ನೈಟ್ ಔಟ್ ಹೀಗೆ ಈ ಚಿತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ. ರವಿಚಂದ್ರನ್ ಅವರು, ಚಿರಂಜೀವಿ ಸರ್ಜಾ ಅವರು, ಪ್ರಕಾಶ್ ರಾಜ್ ಅವರ ಜೊತೆ ಕೆಲಸ ಮಾಡಿದ್ದಾರೆ. ಒಡನಾಟ ಇದೆ. ಉದ್ಯಮಿ. ಕಾಗುಣಿತ ತುಂಬಾ ಪ್ರಶಂಸೆಗೆ ಪಾತ್ರವಾಯಿತು. ಹಾಗೆ ಶಾಖಾಹಾರಿ ಅಂತೂ ಎಲ್ಲರೂ ಸಂದೀಪ್ ಅಂದ ತಕ್ಷಣ ನೆನಪಿಸ್ಕೊಳ್ಳೋದು ಶಾಖಾಹಾರಿ ಸಿನಿಮಾ. ಈಗ ನಿಷ್ಣಾತ ನಿರ್ದೇಶಕ ನೋಡಿ, ನಮ್ಮ ಹೆಸರುಗಳು ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಪ್ರಶಸ್ತಿಗೆ. ಭರವಸೆಯ ಬರಹಗಾರ ಕವಿರಾಜ್, ಈಗ ನಿಷ್ಣಾತ ನಿರ್ದೇಶಕ ಸಂದೀಪ್ ಸುಂಕರ್. ಸಂದೀಪ್ ಸುಂಕರ್ ಅವರಿಗೆ ಅಭಿನಂದನೆಗಳು. ಸಂಗೀತದ ಆಸಕ್ತಿ, ಬರಹಗಾರ, ನಿರ್ದೇಶಕ. 2003ರಿಂದ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದಾರೆ. ಗಗನವೇ ಬಾರಿ ಹಾಡಿಗೆ ಅವರಿಗೆ ಅನೇಕ ಪ್ರಶಸ್ತಿಗಳು ಬಂದಿವೆ. ಸೈಮಾ, ಫಿಲ್ಮ್ ಫೇರ್ ಪ್ರಶಸ್ತಿ ಇವೆಲ್ಲವೂ. ಈ ದಿನ ನಾವು ಅವರಿಗೆ ಭರವಸೆಯ ಬರಹಗಾರ ಕವಿರಾಜ್ ಅಂತ ಹೇಳ್ತಾ ಇದ್ದೇವೆ. ಸಿ ವಿ ಶಿವಶಂಕರ್ ಕಲಾ ಪ್ರತಿಷ್ಠಾನದ ಮೊದಲನೆಯ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ ಕವಿರಾಜ್ ಅವರು. ಭರವಸೆಯ ಬರಹಗಾರ ಕವಿರಾಜ್. ಈ ಸಿ ವಿ ಶಿವಶಂಕರ್ ಕಲಾ ಪ್ರತಿಷ್ಠಾನ ಏನಿದೆ ಇದನ್ನ ಕುಟುಂಬದವರು ಮಾಡ್ತಾ ಇರುವಂತದ್ದು. ಈಗಾಗಲೇ ಹೇಳಿದ ಹಾಗೆ ಬರೀ ನಾವು ಸರ್ಕಾರವನ್ನೇ ಕೇಳ್ಕೊಳ್ಳೋದು, ಅದನ್ನ ಆಶ್ರಯ ಇದು ಬೇಡ ಅಂತಾನೆ ಸಿ ವಿ ಶಿವಶಂಕರ್ ಅವರು ಕೂಡ ಹೇಳ್ತಾ ಇದ್ರು. ನಾವೆಲ್ಲ ಎಲ್ರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವಂತಹ ಚಿತ್ರರಂಗದ ನಮ್ಮೆಲ್ಲ ಹಿರಿಯರಿಗೆ ಮತ್ತು ಎದುರು ನಡೆದಿರುವಂತಹ ಎಲ್ಲ ಬಂಧುಗಳಿಗೆ ನಮಸ್ಕಾರ. ಪ್ರಶಸ್ತಿಗಳು ತುಂಬಾ ಸಂಸ್ಥೆಗಳು ಕೊಡ್ತವೆ. ನಾನು ತುಂಬಾ ಪ್ರಶಸ್ತಿಗಳನ್ನು ಪಡೆದಿದ್ದೀನಿ.
ಆದ್ರೆ ಪ್ರಶಸ್ತಿಗಳ ಮೌಲ್ಯ ಹೆಚ್ಚಾಗೋದು ಯಾವುದಂದ್ರೆ ಇದು ಯಾರು ಕೊಡ್ತಾರೆ ಅನ್ನೋದು ನಮಗೆ. ಶಿವಶಂಕರ್ ಸರ್ ಅವರ ಕುಟುಂಬದವರೇ ನನ್ನನ್ನ ಆಯ್ಕೆ ಮಾಡಿ ಅವರ ತಂದೆಯವರ ನೆನಪಿನಲ್ಲಿ ಮೊದಲ ಪ್ರಶಸ್ತಿಯನ್ನು ನಮಗೆ ಕೊಡ್ತಿದ್ದಾರೆ ಅಂದ್ರೆ ಇದು ನನ್ನ 25 ವರ್ಷದ ಸಿನಿಮಾ ಗಣ್ಯತೆಯಾಗಿ ಖಂಡಿತವಾಗಿ ಹೇಳ್ತೀನಿ. ಆಗ್ಲೇ ಹೇಳಿದ್ರು ಆರಂಭದ ಗೀತ ಯಾವಾಗಲೂ ಸಿರಿವಂತ